ಉದ್ಯೋಗ ಹುಡುಕುತ್ತಿರುವವರನ್ನು ಗುರಿಯಾಗಿಸಿ ಚೈನ್ ಲಿಂಕ್ ಹೆಸರಿನಲ್ಲಿ ಕುದ್ರೋಳಿ ಬಳಿ ಇರುವ ವೆಕ್ಸಾನ್ ಎಂಬ ಹೆಸರಿನ ಕಂಪನಿ ಹಣದ ವಂಚನೆ ನಡೆಸುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಎನ್ಎಸ್ಯುಐ ಪದಾಧಿಕಾರಿಗಳು ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ದೂರಿದ್ದಾರೆ. ಈ ಕಂಪನಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕೂಡಲೇ ಕಂಪನಿ ಮುಚ್ಚಬೇಕು, ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವಂಚನೆಗೆ ಒಳಗಾದ ವಿದ್ಯಾರ್ಥಿನಿಯೊಬ್ಬರು ಮಾತನಾಡಿ, ವೆಬ್ ಡೆವಲಪರ್, ವೆಬ್ ಡಿಸೈನ್ ಕೆಲಸ ಇದೆ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಜಾಹೀರಾತು ನೋಡಿದೆ. ಸಂಸ್ಥೆಯನ್ನು ಸಂದರ್ಶಿಸಿದಾಗ ಕೆಲಸಕ್ಕೂ ಮುನ್ನ ತರಬೇತಿ, ಊಟ, ವಸತಿ ಇದೆ, 2500 ರೂಪಾಯಿ ಕೊಡಬೇಕು ಎಂದಿದ್ದರು. ತರಬೇತಿ ವೇಳೆ ನಮ್ಮ ದೌರ್ಬಲ್ಯಗಳನ್ನು ತಿಳಿದು ಇಲ್ಲೇ ದುಡಿದು ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದು ಎಂದು ನಂಬಿಸಿದ್ದರು ಎಂದರು. ಸ್ಕೂಲ್ನ ಒಂದು ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ಅರ್ನ್ವೈಲ್ ಲರ್ನ್ ಕಾನ್ಸೆಪ್ಟ್. ಇದು ವಿಷಯ ಹೇಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದವರೆಗೆ ಕ್ಲಾಸಸ್ ಅನ್ನಾಗಿ ಮಧ್ಯಾಹ್ನದ ಮೇಲೆ ಕಾಲೇಜ್ ಪ್ಲೇಸ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಅದು ವಿದ್ಯಾರ್ಥಿಗಳಿಗೆ ಹಣವನ್ನು ಗಳಿಕೆ ಮಾಡುವಲ್ಲಿ ಹಲವಾರು ಹೆಲ್ಪ್ ಕೂಡ ಆಗ್ತಾ ಇದೆ. ಆದರೆ ಈ ಒಂದು ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಮಂಗಳೂರಿನಲ್ಲಿ ಈಗ ಒಂದು ಕಂಪನಿ ವೆಕ್ಸಾನ್ ಎಂಬಂತ ಕಂಪನಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕೇವಲ ಸ್ವಸ್ತಿಕ ಅಲ್ಲ, ಶ್ರೀನಿವಾಸ್, ಎಲೋಶಿಯಸ್, ಯನ್ನಪೋಯ ಇದರ ವಿದ್ಯಾರ್ಥಿಗಳೊಟ್ಟಿಗೆ ಅವರ ಮುಗ್ಧ ಮನಸ್ಸನ್ನು ಮಂಗ ಮಾಡಿ ಅವರ ವಯಸ್ಸನ್ನು ಒಂದು ಯೂಸ್ ಮಾಡಿಕೊಂಡು ಈ ಒಂದು ಚೈನ್ ಸಿಸ್ಟಮ್ ಬಿಸ್ನೆಸ್ ಏನಿದೆ ಇದು ಮಹಾರಾಷ್ಟ್ರದ ಕಂಪನಿ ಇಲ್ಲಿ ಬಂದು ನಡೆಸ್ತಾ ಇದೆ. ಕುದ್ರೋಳಿಯ ಕಾರ್ ಸ್ಟ್ರೀಟ್ ನಲ್ಲಿ ಶ್ರೇಯಸ್ ಸ್ವೀಟ್ಸ್ ಇದರ ಆಪೋಸಿಟ್ ಆಗಿ ಈ ವೆಕ್ಸಾನ್ ಕಂಪನಿ ಎಂಬಂತದ್ದು ನಡೀತಾ ಇದೆ. ಇದನ್ನು ನಾವು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಖಂಡಿಸ್ತೇವೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಸಿರ್ತದೆ. ಆ ಒಂದು ಮನಸ್ಸೆಂತ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಒಂದು ಗಳಿಸಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಎಂಬಂತ ಚಿಂತನೆಯೊಟ್ಟಿಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರುವಂತದ್ದನ್ನು ಮಾಡ್ತಾರೆ. ಆದ್ರೆ ಅದನ್ನು ಯೂಸ್ ಮಾಡ್ತಾ ಈ ಒಂದು ದುಡ್ಡು ಸಿಗ್ತದೆ ಎಂಬಂತ ಒಂದು ಮೋಸವನ್ನು ಮಾಡಿ ಆ ದುಡ್ಡಿನ ಆಸೆಯನ್ನು ತಂದು ಆ ಹಣದ ಆಸೆಯಲ್ಲಿ ಈ ವೆಕ್ಸಾನ್ ಎಂಬಂತ ಕಂಪನಿ ಇಂದು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ 2500 ಒಂದು ದುಡ್ಡನ್ನು ಕಟ್ಟಿಸಿ ಅವರೊಟ್ಟಿಗೆ ಒಂದು ಕೋರ್ಸನ್ನು ಅವರು 3 ದಿನದ ಸ್ಟೇ ಆಗುವಂತ ಒಂದು ಕೋರ್ಸನ್ನು ನಡೆಸ್ತಿದ್ದಾರೆ. ಈ ಸ್ಟೇ ಆಗುವಂತ ಕೋರ್ಸಲ್ಲಿ ಅವರ 3 ದಿನಗಳ ಕಾಲ ಬ್ರೈನ್ ವಾಶ್ ಅನ್ನು ಮಾಡಿ ವಿದ್ಯಾರ್ಥಿಗಳ ಒಂದು ಚಿಂತನೆಯನ್ನೇ ಬೇರೆ ರೀತಿಯಾಗಿ ಮಾಡಿ ಯಾವ ವಿದ್ಯಾರ್ಥಿಗಳು ಆ ಒಂದು ಬಿಸ್ನೆಸ್ಗೆ ಸೇರಬೇಕು ಅಂತ ಹೇಳಿದ 51,000 ದುಡ್ಡನ್ನು ಕಟ್ಟಿ ಆ ಒಂದು 51,000ವನ್ನು ಕಟ್ಟಿದ ಮತ್ತೆ ಆ ಚೈನ್ ಸಿಸ್ಟಮ್ ಬಿಸ್ನೆಸ್ಗೆ ಅವರನ್ನು ಆ್ಯಡ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಈ ಒಂದು ಇದನ್ನು ಸಂಪೂರ್ಣವಾಗಿ ಮಂಗಳೂರಿನಲ್ಲಿ ಅಂತೂ ನಿಲ್ಲಿಸಬೇಕಾದಂತ ಒಂದು ಸಂದರ್ಭ ಬಂದಿದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಆ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಎಂಬಂಥದ್ದನ್ನು ಯೂಸ್ ಮಾಡ್ತಾ ಈ ಒಂದು ಮೋಸವನ್ನು ಮಾಡುವಂಥದ್ದು ಇದು ಹಗರನಲ್ಲದೆ ಮತ್ತೆ ಏನು ಎಂಬಂತ ಚಿಂತನೆ. ಯಾಕೆಂತ ಹೇಳಿದ್ರೆ ಕೋರ್ಸ್ ಕೊಡುವಂಥದ್ದು 2500 ಅದರ ಫೀಸ್ ಬೇರೆ, ಊಟ ತಿಂಡಿ ಖರ್ಚು ಸ್ಟೇ ಅಂತ ಹೇಳ್ತಾರೆ. ಅದಾದ ಮತ್ತೆ ಆ 3 ದಿನಗಳ ಕಾಲ ಆಗಿ ಅಲ್ಲಿಂದ ಮತ್ತೆ ಆ್ಯಡ್ ಆನ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಒಬ್ಬ ಸ್ಟೂಡೆಂಟ್ ಅಲ್ಲಿ ಸೇರಿದ್ರೆ ಆ ಸ್ಟೂಡೆಂಟ್ ಇನ್ನೂ 3 ಜನರನ್ನು ಸೇರಿಸುವಂಥದ್ದು, 3 ಜನರನ್ನು ಸೇರಿಸಿ 51,000ವನ್ನು ಅವರೊಟ್ಟಿಗೆ ಕಟ್ಟಿಸಿ ಆ 51,000 ದುಡ್ಡಿನಲ್ಲಿ ಒಂದು ಪ್ರಾಡಕ್ಟ್ ಕೊಡುವಂಥದ್ದು. ಈ ಒಂದು ಪ್ರಾಡಕ್ಟ್ ಕೊಡುವಂಥದ್ದು ಏನಿದೆ ಇದು ಖಾಲಿ ನೆಪ ಅಷ್ಟೇ. ಯಾಕೆಂತ ಹೇಳಿದ್ರೆ ಒಂದು ಟ್ರೇಡ್ ಲೈಸೆನ್ಸ್ ಹೇಗೆ ಕೊಡ್ತಾರೆ ಎಂಬಂಥದ್ದು ಈ ಒಂದು ನೆಪದಿಂದಾಗಿ ವಿದ್ಯಾರ್ಥಿಗಳ ಹಲವಾರು ಹಗರಣಗಳಾದ ಕಾರಣ ಈಗ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ 3 ದಿನದ ಹಿಂದೆ ನಮಗೆ ವಿಷಯ ಗೊತ್ತಾಗಿ ಕದ್ರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ನಾವು ಲಾಡ್ಜ್ ಮಾಡಿದ್ದೇವೆ. ಇದಕ್ಕೆ ಪೊಲೀಸ್ನ ಸಹಕಾರ ಪೂರ್ಣವಾಗಿ ಕೊಡ್ತಾ ಇದ್ದಾರೆ ಹಾಗೂ ನಾವು ಕೂಡ ಪೊಲೀಸರೊಟ್ಟಿಗೆ ಸಹಕರಿಸಲಿಕ್ಕೆ ರೆಡಿ ಇದ್ದೇವೆ. ಈ ಒಂದು ವಿಷಯವನ್ನು ಹೇಗೆ ವಿದ್ಯಾರ್ಥಿಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಮೋಸಕ್ಕೆ ಒಳಗಾದವಳು ಹಾಗೂ ಮೋಸದಿಂದ ಹೊರಗೆ ಬಂದವಳು ಧೈರ್ಯದಿಂದ ಅವಳು ಈ ಒಂದು ಬಿಸ್ನೆಸ್ ನ ಸಿಸ್ಟಮ್ ಅನ್ನು ಹೇಗೆ ಅಂತ ಈಗ ನಿಮ್ಮ ಮುಂದೆ ಹೇಳಲಿದ್ದಾಳೆ. ಅರ್ಧೋಗಿದೆ. ನಾನು 1-2 ಪ್ರಾಡಕ್ಟ್ ಯೂಸ್ ಮಾಡಿದೆ. ಅದರಲ್ಲಿ ನಂದು ಸ್ಕಿನ್ ಸಹ ಡ್ಯಾಮೇಜ್ ಆಗಿದೆ, ಫುಲ್ಲು ನಾನು ರ್ಯಾಷಸ್ ಆಗಿತ್ತು ಸ್ಕಿನ್ನಲ್ಲಿ. ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡಿ ಆದಮೇಲೆ ಅದಾದಮೇಲೆ ನಾವು ಪ್ರಾಡಕ್ಟ್ ಎಲ್ಲ ಆದಮೇಲೆ 1-2 ವಾರ ಆದಮೇಲೆ ಪ್ರಾಡಕ್ಟ್ ಬರ್ತದೆ ನಮಗೆ. ಪ್ರಾಡಕ್ಟ್ ಬಂದಾದಮೇಲೆ ಅದನ್ನು ನೋಡ್ಲಿಕ್ಕೆ ಉಂಟು, ಅದನ್ನು ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ ಉಂಟು. ನನ್ನ ಹತ್ರ ಅದು ಫುಲ್ ವೀಡಿಯೋ ಇಲ್ಲ, ಬಟ್ ಸ್ಟಾರ್ಟಿಂಗ್ ವೀಡಿಯೋ ಉಂಟು. ನಾನು ಅದಾದಮೇಲೆ ತೋರಿಸ್ಲಿಕ್ಕೆ ಉಂಟು. ಅದಾದಮೇಲೆ ನಮಗೆ ಅವರು ಇಮೇಲ್ ಸಹ ಮಾಡ್ತಾರೆ. ಅವರು ನಮ್ಮ ಹತ್ರ ಒಂದು ಅಗ್ರಿಮೆಂಟ್ ಸ್ಟಾರ್ಟಿಂಗಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾರೆ, ಅಗ್ರಿಮೆಂಟ್ ಟೈಪಲ್ಲಿ. ಅದಕ್ಕೆಲ್ಲ ಅವ್ರದ್ದೆಲ್ಲ ಅದರಲ್ಲಿ ಉಂಟು. ಅಂದರೆ ನಮ್ಮದೇ 1500 ತೊಗೊಂಡಿರ್ತಾರೆ ಆಲ್ರೆಡಿ. ಬಟ್ ಆ ಒಂದು ಅಗ್ರಿಮೆಂಟ್ ಪೇಪರಲ್ಲಿ ಇರ್ತದೆ ನಾವು ಯಾವುದೇ ರೀತಿಯ ಶುಲ್ಕ ತಗೊಳ್ಳೋದಿಲ್ಲ, ಅಂದರೆ ಎಂಟ್ರಿ ಫೀಸ್ ತಗೊಳ್ಳೋದಿಲ್ಲ ಅಂತ. ಬಟ್ ಅವ್ರು ಎಂಟ್ರಿ ಫೀಸ್ ತೊಗೊಳ್ತಾರೆ. ಹೇಳುದಂತ ನಾವು ಇದು ಒಂಥರ ಇನ್ವೆಸ್ಟ್ ಟೈಪಲ್ಲಿ. ಅವರು ಇನ್ವೆಸ್ಟ್ ಅಂತ ಅಂದ್ಕೊಳ್ಳೋದೇ ಇಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ನಾವು ಅವರೇ ಬಿಸ್ನೆಸ್ ಅಂತಲೇ ಹೇಳುದು, ಇನ್ವೆಸ್ಟ್ ಅಂತ ಎಲ್ಲಿ ಸಹ ಹೇಳ್ಕೊಳ್ಳೋದಿಲ್ಲ. ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೇವೆ, ನೀವು ಇನ್ನು ಇಷ್ಟು ಹಣ ಹಾಕಬೇಕು ಅಂತೇಳಿ. ನಾವೇ ಹಣ ಹಾಕಿ ನಾವೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಮ್ಮ ಹತ್ರ ಯೂಸ್ ಮಾಡ್ಬೋದಿಲ್ಲ, ಸೇಲ್ ಮಾಡಬೇಕು, ಆ ಟೈಪ್ ಅವರು.
ಮತ್ತು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ ಎಲ್ಲ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋದು. ಅವ್ರು ನಮ್ಮ ವೀಕ್ನೆಸ್ ಅಂತ ತಗೊಳ್ಳೋದು. ನಮ್ಮ ವೀಕ್ನೆಸ್ ಅಂತ ತಗೊಂಡ್ರೆ ನಮಗೀಗ ಯಾವ ರೀತಿ ಎಜುಕೇಷನಿಗಾಗಲಿ ಇಲ್ಲ ಅಪ್ಪ ಅಮ್ಮನಿಗೆ ಹೆಲ್ತ್ ಇಶ್ಯೂ ಅಂತ ನಮ್ಮದೆಲ್ಲ ಪರ್ಸನಲನ್ನು ತಿಳ್ಕೊಂಡಾದ್ಮೇಲೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಎಲ್ಲ ಆದಮೇಲೆ ಲೈಕ್ ಆಗ್ತದೆ. ಮತ್ತು ಥರ್ಡ್ ಡೇ ಇಂಟರ್ವ್ಯೂ ಇರ್ತದೆ ಅವರದ್ದು. ಆ ಟೈಮಲ್ಲಿ ಸಹ ಒಬ್ಬರಿಗೊಬ್ಬರು ಮಾತಾಡಲಿಕ್ಕೆ ಇರೋದಿಲ್ಲ ನಮಗೆ. ಒಬ್ಬರಿನೊಬ್ಬರನ್ನ ಬಿಲ್ಕುಲ್ ಮಾತಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ರೂಮಲ್ಲಿ ಸ್ಟೇ ಆಗೋರಿಗೆ ಆಗಲಿ, ನಾನು ರೂಮಲ್ಲಿ ಸ್ಟೇ ಆಗಲಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ನನ್ನ ಜೊತೆ ಇದ್ದವ್ರು ಕೆಲವು ಸ್ಟೇ ಆಗಿದ್ದಾರೆ. ಅವರಿಗೆ ಸಹ ಒಬ್ಬರನ್ನೊಬ್ಬರು ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಒಬ್ಬರ ಹತ್ರ ಮಾತಾಡಲಿಕ್ಕೆ ಬಿಡೋದಿಲ್ಲ, ಪೇರೆಂಟ್ಸ್ ಹತ್ರ ಸಹ ಮಾತಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ಅವ್ರ ಪೇರೆಂಟ್ಸ್ ಏನಾದರೂ ಹೇಳಿ ಅವರನ್ನು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ, ಫ್ರಾಡ್ ಅಂತ ಹೇಳಿ ಗೊತ್ತಾದರೆ ಡೈವರ್ಟ್ ಮಾಡ್ತಾರೆ ಅಂತೇಳಿ ಫೋನ್ ಕೊಡೋದಿಲ್ಲ, ಮಾತಾಡಲಿಕ್ಕೆ ಬಿಡೋದಿಲ್ಲ. ಅವರ ಸೀನಿಯರ್ಸ್ ಅಂದರೆ ನನ್ನ ಏಜ್ಗಿಂತ ಚಿಕ್ಕವರು. ನನಗೀಗ 21, ನಾನು ಜಾಯ್ನ್ ಆಗಬೇಕು ನನಗೆ ಒಂದು 20 ಇತ್ತು. ಸೊ ನನಗಿಂತ ಚಿಕ್ಕ ಏಜ್ ಅವ್ರು ಸಹ ಇದ್ದಾರೆ, 17, 16 ಏಜ್ ಅವರು ಸಹ ಇದ್ದಾರೆ. ಬಟ್ ಅವ್ರ ಹತ್ರ ಪಾನ್ ಕಾರ್ಡ್, ಇವ್ರು ಪಾನ್ ಕಾರ್ಡ್ ಸಹ ಕೇಳ್ತಾರೆ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಇದು ಒಂದು ಜೆರಾಕ್ಸ್ ಅದೆಲ್ಲ ಕೇಳ್ತಾರೆ. ಮಾರ್ಕ್ಸ್ ಕಾರ್ಡ್ ಸಹ ಕೇಳ್ತಾರೆ. ಅವರೆಲ್ಲ ಅದನ್ನು ತಗೊಂಡು ಇಟ್ಕೊಂಡು ಅವರದ್ದು ಇಟ್ಕೊಳ್ಳೋದು. ಇಟ್ಕೊಂಡಾದ್ಮೇಲೆ ಪಾನ್ ಕಾರ್ಡ್ ಯಾಕೆ ತಗೊಳ್ಳೋದು ಅಂತ ಹೇಳಿದರೆ ಅದರಲ್ಲಿ ಸಹ ಟ್ಯಾಕ್ಸ್ ಕಟ್ಟಾಗ್ತದೆ ಹಾಗೆ ಅಂತ ಹೇಳಿ ನಮಗೆ ಹೇಳಿ ತಗೊಳ್ಳೋದು. ಪಾನ್ ಕಾರ್ಡ್ ಇದ್ದರೆ ಟ್ಯಾಕ್ಸ್ ಕಟ್ಟಾಗ್ತದೆ, ಪಾನ್ ಕಾರ್ಡ್ ಇಲ್ಲ ಅಂದರೆ ಟ್ಯಾಕ್ಸ್ ಕಟ್ಟಾಗೋದಿಲ್ಲ ಅಂತ ಆ ಥರ ಸಹ ಉಂಟು ಅವರದು. ಅವರು ಅದನ್ನೆಲ್ಲ ತಗೊಂಡು ಇಟ್ಕೊಂಡಿರ್ತಾರೆ. ನಮ್ಮದು ಇಂಟರ್ವ್ಯೂ ಅಂತ ಇರ್ತದೆ, ಅದರಲ್ಲಿ 3 ಸ್ಟೆಪ್. ಅವರು ಹೇಳಿದಕ್ಕೆಲ್ಲ ನಾವು ಆನ್ಸರ್ ಮಾಡಬೇಕು. ಮತ್ತು ಅದರಲ್ಲಿ ಅವರದ್ದು ಲೆಕ್ಕ ಅಂತ ಒಂದುಂಟು. ಆ ಲೆಕ್ಕ ನಾವು ಸಾಲ್ವ್ ಮಾಡಬೇಕು. ಅವ್ರು ಕೊಡೋದು ಲೆಕ್ಕ ಎಂತ, ಈಗ ಟ್ರೈನಿ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ಟೀಮ್ ಲೀಡರ್ ಆಗಲಿ, ಅವರದ್ರಲ್ಲಿ ಎಷ್ಟು ಇನ್ಕಮ್ ಉಂಟು, ಆ ಇನ್ಕಮನ್ನು ಈ ಮಂತ್ಲಿ ಒಬ್ಬ ಪರ್ಸನ್ ಇದು ಮೇಲೆ ಡಿಪೆಂಡ್ ಆಗಿ ಲೆಸ್ ಮಾಡುವಂಥದ್ದು. ಆ ಬಂದ ಆನ್ಸರ್ ಸಮಥಿಂಗ್ ಅದು ಉಂಟು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಅದರಲ್ಲಿ ಪಾಸ್ ಆಗಬೇಕು. ಪಾಸ್ ಆಗಿದ್ಮೇಲೆ ಅವ್ರನ್ನೊಂದು ಶೀಟ್ ಕೊಡ್ತಾರೆ. ಆ ಶೀಟು ನನ್ನ ಹತ್ರ ಅದು ಇದ್ರದ್ದು ಕಾಪಿ ಉಂಟು. ಆ ಶೀಟಲ್ಲಿ ಅವರು ಗುಡ್ ಅಂತ ಹೇಳಿ ಬರೆದಾದ್ಮೇಲೆ ನಾವು ಆ ಜಾಬಿಗೆ ಜಾಯಿನ್ ಆಗ್ತೇವೆ. ಅದಾದಮೇಲೆ ಅದೊಂದು ಹ್ಯಾಪಿ ಮೂಮೆಂಟ್. ಲೈಕ್ ನಮಗೆ ಆ ಟೈಮಲ್ಲಿ ನಮಗೆ ಹ್ಯಾಪಿ ಮೂಮೆಂಟ್ ಆಗಿತ್ತು. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಆಗಿ ಅಮೌಂಟು ಅಡ್ಜಸ್ಟ್ ಮಾಡಲಿಕ್ಕೆ, ಈ ಅಮೌಂಟ್ ಅಡ್ಜಸ್ಟ್ ಮಾಡುವ ಟೈಮ್ ಬಂದಾಗ ನಮಗೆ ಅವರೇ ಸಜೆಸ್ಟ್ ಮಾಡ್ತಾರೆ. ಲೈಕ್ ನಾವು ಹೇಳ್ತೇವೆ ನಾವು ಹೇಗೆ ಅಮೌಂಟ್ ಅಡ್ಜಸ್ಟ್ ಮಾಡ್ಬೋದು, ನಾವು ಹೇಗೆ ತರ್ಬೋದು, ಅಮೌಂಟ್ ಹೇಗೆ ಕೇಳ್ಬೋದು ಅನ್ನುವಂಥದ್ದು ನಮಗೆ ಮೈಂಡಲ್ಲಿ ಬರ್ತದೆ. ಆ ಟೈಮಲ್ಲಿ ಅವರೇ ಹೇಳ್ತಾರೆ, ನೀನು ಅಮ್ಮನ ಹತ್ರ ನೀನು ಲ್ಯಾಪ್ಟಾಪಿಗೆ ಕೇಳು, ಲ್ಯಾಪ್ಟಾಪಿಗೆ ಅಂತ ಹೇಳಿ ಕೇಳು, ಇಲ್ಲಾಂದರೆ ನಿನ್ನದು ಗೋಲ್ಡ್ ಇಡು, ಗೋಲ್ಡ್ ಮಾರು, ಇಲ್ಲಾಂದರೆ ನೀನು ಲೋನ್ ತಗೋ, ಬ್ಯಾಂಕಲ್ಲಿ ಲೋನ್ ತಗೋ, ಯಾವುದಾದ್ರು ಏನಾದರೂ ಇಟ್ಟು ಲೋನ್ ತಗೋ ಅಂತ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಈ 3 ಪಾಯಿಂಟ್ ಇಟ್ಕೊಂಡು ನನಗೆ ಸಜೆಸ್ಟ್ ಮಾಡಿದ್ದು ಲ್ಯಾಪ್ಟಾಪ್ ಅಂತ ಕೇಳಿ ತಗೋ ಅಂತ ಹೇಳಿ, ನಿಮ್ಮ ಅಮ್ಮನ ಹತ್ರ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತಿದ್ದೆ ಅಂತ ಹೇಳಿ ತಗೋ, ಆಮೇಲೆ ಬಂದು ಅಮೌಂಟ್ ಕೊಡು ಅಂತ. ಸ್ಟಾರ್ಟಿಂಗಲ್ಲಿ 11,000 ಪೇ ಮಾಡಿದ್ದಾನೆ. ಅದು ನನ್ನ ಅಮ್ಮನ ಹತ್ರ ಕೇಳಿದೆ. ಅಮ್ಮನಿಗೆಲ್ಲ ವಿಷಯ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲಿ, ಈ ಥರ ಉಂಟು ಅಂತ. ಅವರು ಸಹ ಬಿಲೀವ್ ಮಾಡಿದರು. ಬಿಕಾಸ್ ನನ್ನ ಫ್ರೆಂಡ್ ಆಗಿ ಮಾತಾಡಿದ್ಲು ಅಮ್ಮನಿಗೆ ಸಹ. ನನ್ನನ್ನು ಬ್ರೈನ್ ವಾಶ್ ಮಾಡಿದಲ್ಲದೆ ನನ್ನ ಅಮ್ಮನದ್ದು ಸಹ ಬ್ರೈನ್ ವಾಶ್ ಮಾಡಿದ್ಲು. ಅದಾಗಿ ಸ್ವಲ್ಪ ಸಮಯ ಹಣ ಎಲ್ಲ ಕಟ್ಟಿ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಆಯಿತು. ಪ್ರಾಡಕ್ಟ್ ಪರ್ಚೇಸ್ ಆದಮೇಲೆ ವೀಡಿಯೋ ಮಾಡಿ ಎಲ್ಲ ಸೆಂಡ್ ಮಾಡಲಿಕ್ಕೆ ಆಯಿತು. ಅದೆಲ್ಲ ಆದಮೇಲೆ ನಾನು ಕೊಟ್ಟ ಸೈಜ್ ಒಂದು, ಅಂದರೆ ನಮಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಸೈಜ್ ಎಲ್ಲ ಹಾಕ್ಲಿಕ್ಕೆ ಇರ್ತದೆ. ಸೊ ಆ ಸೈಜ್ ಹಾಕಿದೊಂದು ನನಗೆ ಬಂದ ಪ್ರಾಡಕ್ಟ್ ಬೇರೆ, ನಾನು ಆರ್ಡರ್ ಕೊಟ್ಟದ್ದು ಬೇರೆ, ನನಗೆ ಬಂದದ್ದು ಬೇಡ. ನಾನು ಆಗಲೇ ಕಂಪ್ಲೇಂಟ್ ಮಾಡಿದ್ದೇನೆ. ಯಾರಿಗೆ? ಶಿಲ್ಪ ಅನ್ನೋಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೇನೆ. ನನಗೆ ಯಾವ ಪ್ರಾಡಕ್ಟ್ಸ್ ಸರಿ ಬರಲಿಲ್ಲ, ನನಗೆ ಅದು ರಿಟರ್ನ್ ಮಾಡಬೇಕು, ನನಗೆ ರೀಫಂಡ್ ಮಾಡಿ ಅಂತ ನಾನು ಆಗಲೇ ಕೇಳಿದ್ದೇನೆ. ಅವರು ನನಗೆ ಹೇಳಿದ್ದು ರೀಫಂಡ್ ಆಗೋದಿಲ್ಲ. ಅವರು ಹೇಳಿದಿಷ್ಟೇ, ರೀಫಂಡ್ ಆಗೋದಿಲ್ಲ, ಬೇಕಾದರೆ ಪ್ರಾಡಕ್ಟನ್ನು ಎಕ್ಸ್ಚೇಂಜ್ ಮಾಡುವ, ನೀನು ನೆಕ್ಸ್ಟ್ ಯಾರು ಬರ್ತಾರೆ ಅವರು ಪರ್ಚೇಸ್ ಮಾಡಿದರೆ ನೀನು ತಗೋ, ಅವರ ಹೆಸರಲ್ಲಿ ನೀನು ಪ್ರಾಡಕ್ಟ್ ಪರ್ಚೇಸ್ ಮಾಡು, ನಿನ್ನ ಪ್ರಾಡಕ್ಟ್ ಅವರಿಗೆ ಕೊಡು ಅಂತ ಹೇಳಿದರು. ರೀಫಂಡ್ ಮಾಡುವಂತೆ ಅಂದರೆ ರೀಫಂಡ್ ಮಾಡೋದಿಲ್ಲ ಅಂತಲೇ ಹೇಳಿದರು ಅವರು, ಖಂಡಿತವಾಗಿ ಹೇಳಿದ್ದಾರೆ. ಅದಾದಮೇಲೆ ನಾನು ಸ್ವಲ್ಪ ಒಂದು ತಿಂಗಳಿಗಾದ್ಮೇಲೆ ಎಂತ ಸಹ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ನನ್ನ ಜೊತೆ ಬಂದವರೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಲೈಕ್ ಆ ಟೈಮಲ್ಲಿ ಇಬ್ಬರು ಪೊಲೀಸರು ಬಂದು ಹೋಗಿದ್ದಾರೆ. ನನಗೆ ಅಂದರೆ ನಾನು ಕಾಲೇಜಿಗೆ ಹೋಗಿ ಬಂದಾದ್ಮೇಲೆ ನನಗೆ ಈ ವಿಷಯ ಗೊತ್ತಾದದ್ದು ಪೊಲೀಸರು ಬಂದಿದ್ದಾರೆ ಅಂತ. ಆಮೇಲೆ ನನಗೆ ಸಹ ಅಂದರೆ ಫೀಲ್ ಆಗಲಿ ಸ್ಟಾರ್ಟ್ ಆಯಿತು, ಫೇಕ್ ಇರ್ಬೋದು, ಪೊಲೀಸರೆಲ್ಲ ಬರ್ತಿದ್ದಾರೆ, ನಮಗೆ ಇದು ಅಲ್ಲ ಸೂಟ್ ಅಲ್ಲ, ಲೈಕ್ ಫೇಕ್ ಅನ್ನಿಸ್ತದೆ ಅಂತೇಳಿ ನನ್ನ ಜೊತೆ ಇದ್ದವರೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾನು ಸಹ ಬಿಟ್ಟಾದ್ಮೇಲೆ ನಾನು ಅಂದರೆ ಹೇಳಿದ್ದೇನೆ, ನಾನು ಸಹ ಅಂದರೆ ನನಗೆ ರೀಫಂಡ್ ಮಾಡು, ಇಲ್ಲಾಂದರೆ ನೀನು ತುಂಬ ಇದು ಮಾಡ್ತೀನಿ, ನಾನು ಪೊಲೀಸ್ ಕಂಪ್ಲೇಂಟ್ಸನ್ನು ನಾನು ಕೊಡ್ತೇನೆ, ನಾನು ಎಲ್ಲಿ ಕರ್ಕೊಂಡ್ಬೇಕು ನಾನು ಸಹ ಹೇಳಿದ್ದೇನೆ ಅವರಿಗೆ, ಎಲ್ಲಿ ಕರ್ಕೊಂಡ್ಬೇಕು ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ, ಹೇಗೆ ಮಾತಾಡಬೇಕು ನಾನು ಮಾತಾಡ್ತೇನೆ, ಹೇಗೆ ರಿಫಂಡ್ ಮಾಡಿಸ್ಕೋಬೇಕು ಅದು ನಾನು ಮಾಡಿಸ್ತೇನೆ, ನೀನು ಹಣ ಕೊಡು, ಇಲ್ಲಾಂದರೆ ನೀನು ಸಹ ನನ್ನ ಜೊತೆ ಬಾ ಅಂತ ಹೇಳಿದ್ದೇನೆ. ಅವಳು ಪ್ರಿಯಾಂಕಾ ಚುಂಬಾಚಿ ಸಮಥಿಂಗ್ ಅವಳ ಹೆಸರು, ಅವಳಿಗೆ ಹೇಳಿದ್ದೇನೆ ನಾನು ಹೀಗೆ ಮೆಸೇಜ್ ಎಲ್ಲ ಮಾಡಿ. ಅದಾದ ಮೇಲೆ ಅವಳು ರೆಸ್ಪಾನ್ಸ್ ಮಾಡಲಿಲ್ಲ, ನನಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲಿಲ್ಲ. ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿದೆ, ನೀನು ನನ್ನ ಸೂಸೈಡ್ಗೆ ಕಾರಣ ಆಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೇನೆ, ಇಲ್ಲ ನನ್ನ ಹಣ ರಿಫಂಡ್ ಮಾಡು, ಇಲ್ಲ ನಿನ್ನ ಅಪ್ಪ ಅಮ್ಮ ನಾನು ಕರೆಸ್ತೇನೆ, ನಾನು ಗ್ಯಾರಂಟಿ ಕರೆಸ್ತೇನೆ, ಇದನ್ನಂತೂ ಬರೆದಿಟ್ಕೊ ಅಂತೇಳಿ ನಾನು ಎಲ್ಲ ಹೇಳಿದ್ದೇನೆ. ಅದನಂತರ ಅವಳು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ನನಗೆ ಸಾಕಾಯಿತು, ನಾನು ಸೀರಿಯಸ್ ಹೇಳ್ತೇನೆ. ನಾನು ನೇತ್ರಾವತಿ ಡ್ಯಾಮಿಗೆ ಹೋಗಿದ್ದೇನೆ. ನನ್ನ ಅಮ್ಮನ ಹತ್ರ ಹೇಳಿದಾಗ ಅವರು ನನಗೆ ಯಾವ ರೀತಿ ಅಂತ ಹೇಳಿದರೆ ಮನೆಯಿಂದ ಹೊರಗೆ ಹಾಕುವಷ್ಟು ಸಿಚುವೇಷನಲ್ಲಿ ಬಂದಿದ್ದರು ಅಮ್ಮನ ಹತ್ರ ಹೇಳಿದಾಗ. ಅದಾದ ಮೇಲೆ ನಾನು
ಸೀರಿಯಸ್ಲಿ ಸೂಸೈಡ್ ಮಾಡಲಿಕ್ಕೆ ಹೋಗಿದ್ದೇನೆ, ನೇತ್ರಾವತಿ ಡ್ಯಾಮ್ ತನಕ ಹೋಗಿದ್ದೇನೆ. ನಾನು ಹೋಗಿ ಆರ್ಲಿಗೆ ಹೋದವಳು ಲಾಸ್ಟ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ. ನಾನು ಹೀಗೆ ಅಂದರೆ ನಂಗೆ ಆ ಟೈಮಲ್ಲಿ ಬಂತು, ನನಗೆ ಅವಳ ನೇಮ್ ಬಂದದಕ್ಕೆ ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಆಮೇಲೆ ಅವಳು ಸಜೆಸ್ಟ್ ಮಾಡಿದ್ಲು, ನೀನು ಇದರ ಡಿಸಿಷನ್ ತೊಗೊಳ್ಳಿಕ್ಕೆ ಹೋಗಬೇಡ, ಬಿಕಾಸ್ ನಿನ್ನ ಪೇರೆಂಟ್ಸ್ ಇದ್ದಾರೆ ನಿಮಗೆ ಅಂತ, ನಿನಗೆ ಒಬ್ಬಳು ತಂಗಿ ಸಹ ಇದ್ದಾಳೆ, ಅವಳನ್ನು ಸಹ ನೋಡ್ಲಿಕ್ಕೆ ಉಂಟು, ನೀನು ಈ ಥರ ಡಿಸಿಷನ್ ತೊಗೊಂಡ್ರೆ ಹೇಗೆ, ನೀನು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಮಾಡು, ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡು ಅಂತ ಹೇಳಿದೆ. ನಾನು ಅದನ್ನು ಮತ್ತೆ ಅಲ್ಲಿಂದ ಸೀದಾ ಬಂದು ಅವಳ ಮಾತು ಕೇಳಿ ಬಂದು ಇಲ್ಲಿ ಸೈಬರ್ ಕ್ರೈಮಿಗೆ, ಊರಷ್ಟು ಸೈಬರ್ ಕ್ರೈಮಿಗೆ ಅಲ್ಲಿ ಹೋದದ್ದು. ಅಲ್ಲಿ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೇನೆ ಸೂಸೈಡಿಗೆ, ನನಗೆ ನಾನು ಸೂಸೈಡ್ ಮಾಡ್ತೇನೆ ಅಂತ ಹೇಳಿದಾಗ ಅವರು ಆ್ಯಕ್ಷನ್ ತಗೊಂಡ್ರು. ಆ ಟೈಮಲ್ಲಿ ನನ್ನ ಜೊತೆ 4 ಕಾನ್ಸ್ಟೇಬಲ್ಸ್, ಲೇಡಿ ಜೆಂಟ್ಸ್ ಕಾನ್ಸ್ಟೇಬಲ್ 4 ಜನ ಬಂದಿದ್ರು, ಟೋಟಲ್ 8 ಜನ. ನಾವು ಜೀಪಲ್ಲಿ ಹೋಗಿ ಮಾತಾಡಿದ್ವಿ ಅವ್ರ ಹತ್ರ. ಅವರನ್ನು ಮಾತಾಡಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ತುಂಬ ಕ್ಲಾಶ್ ಎಲ್ಲ ತುಂಬ ಮಾತುಕತೆ ಆಯಿತು. ಆದಮೇಲೆ ಅವರು ಹೇಳಿದರು ನನಗೆ ರೀಫಂಡ್, ನಾನು ಒಂದೇ ಮಾತು ಹೇಳಿದೆ, ಒಂದು ರೀಫಂಡ್ ಮಾಡಿಲ್ಲ, ನಾನು ನಿನ್ನ ಮೇಲೆ FIR ಫೈಲ್ ಮಾಡ್ತೇನೆ, ಸೂಸೈಡ್ ಅಪ್ರೋಚ್ ಅಂತ ಹೇಳಿ FIR ಫೈಲ್ ಮಾಡ್ತೇನೆ ಅಂತ ಹೇಳಿದೆ. ಆಮೇಲೆ ಅವಳಾಗ ಹೆದರಿ ಹೇಳಿದ್ಲು, ಅವಳೆಲ್ಲ ಪ್ರಾಡಕ್ಟ್ ತೊಗೊಂಡಿದ್ದಾಳಲ್ಲ, ಆ ಪ್ರಾಡಕ್ಟ್ ತರಲಿಕ್ಕೆ ಹೇಳಿ ನಾನು ಅವಳಿಗೆ ರೀಫಂಡ್ ಮಾಡ್ತೇನೆ ಹೇಳಿದ್ದು. ಅಲ್ಲಿಗೆ ಮಾತುಕತೆ ಆಯಿತು, ಅಲ್ಲಿ ತನಕ ಬಂತು. ಆದಮೇಲೆ ನಾನು ಹೇಳಿದೆ, ನಾನು ಪ್ರಾಡಕ್ಟ್ ತಂದು ಕೊಡ್ತೇನೆ, ನನಗೆ ರೀಫಂಡ್ ಮಾಡಲಿಕ್ಕೆ ಹೇಳಿ, ಸ್ಪಾಟಲ್ಲಿ ನನಗೆ ಅಮೌಂಟ್ ಬೇಕು ಅಂತ. ಅವ್ರು ಓಕೆ ಅಂತ ಹೇಳಿದರು. ನೆಕ್ಸ್ಟ್ ಡೇ ನಾನು ಎಲ್ಲ ಪ್ರಾಡಕ್ಟ್ ತಂದು ಅವಳ ಹತ್ರ ಮುಂದೆ ಇಟ್ಟಿದ್ದೆ. ನಾನು ಮುಂದೆ ಇಟ್ಟು ಹಣ ರೀಫಂಡ್ ಮಾಡು, ನಾನು ಪ್ರಾಡಕ್ಟ್ ನನಗೆ ತಂದು ಕೊಟ್ಟಿದ್ದಾನಲ್ಲ, ಎಲ್ಲ ಪ್ರಾಡಕ್ಟ್ ಇದ್ದಾಗೆ ಕೊಟ್ಟಿದ್ದಾನಲ್ಲ, ತಂದು ನನಗೆ ಈಗಲೇ ಅಮೌಂಟ್ ರೀಫಂಡ್ ಮಾಡಿ, ನನಗೆ ಈಗ ಕೊಟ್ಟಿದ್ದೇನೆ. ಅವರು ಹೇಳಿದರು, ಇಲ್ಲ ನಿಂದು ಅಮೌಂಟ್ ರೀಫಂಡ್ ಆಗೋದು ಸ್ವಲ್ಪ ಲೇಟ್ ಆಗ್ತದೆ, ಪ್ರಾಡಕ್ಟ್ ಎಲ್ಲ ಚೆಕ್ ಮಾಡಬೇಕು ಸರಿ ಇದೆ ಇಲ್ವಾ ಅಂತೇಳಿ ಅವ್ರು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಹತ್ರ ಪ್ರೂಫ್ ಇಲ್ಲ. ಈಗ ಪ್ರಾಡಕ್ಟ್ ತೊಗೊಂಡಾದ್ಮೇಲೆ ಅವಳು ಹಣ ಕೊಡ್ತಾಳೆ, ನನ್ನ ಹತ್ರ ಎಂಥ ಪ್ರೂಫ್ ಉಂಟು? ಅದಕ್ಕೆ ನಾನು ಅವಳ ಹತ್ರ ಹೇಳಿದ್ದೆ, ನಾನು ಈಗ ನನಗೆ ಅಮೌಂಟ್ ಬೇಕು, ಈಗ ನೀನು ಕೇಳಿದಾಗ ನಾನು ತಂದು ಕೊಟ್ಟಿದ್ದೇನೆ ಪ್ರಾಡಕ್ಟ್, ಈಗ ನಾನು ತಂದು ಕೊಟ್ಟೆ ಆದಮೇಲೆ ನೀನು ನನಗೆ ಅಮೌಂಟ್ ಕೊಡಬೇಕಲ್ಲ ಅಂತೇಳಿ ನಾನು ಮಾತಾಡಿದೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಪ್ರಾಡಕ್ಟ್ ನಾನು ತೊಗೊಂಡು ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ಬ್ಲೇಡ್, ನನಗೆ ಯಾರು ಗೋಲ್ಮಾಲ್ ಮಾಡ್ತಾರಂತ ಒಂದು 6th ಸೆನ್ಸ್ ಹೇಳಿದ್ದು. ಸೊ ದಾಟ್ಸ್ ನಾನು ಹೋಗ್ಬೇಕಾದ್ರೆ ಒಂದು ಬ್ಲೇಡ್ ತೊಗೊಂಡೋಗಿದ್ದೆ ನನ್ನ ಕೈಯಲ್ಲಿ. ಸೊ ನಂದು ಒಂದು ಸೇಫ್ಟಿಗೋಸ್ಕರ ತೊಗೊಂಡೋಗಿದ್ದೆ, ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತೇಳಿ. ತಗೊಂಡು ಹೋದವಳು ಅಲ್ಲಿ ಹೋಗಿ ಪ್ರಾಡಕ್ಟ್ ಎಲ್ಲ ಕೊಟ್ಟು ಹಣ ಕೇಳುವಾಗ ಅವಳು ಇಲ್ಲ 2 ವೀಕ್ಸ್ ಆಗ್ತದೆ, ಅದು ಇದು ಪ್ರಾಡಕ್ಟ್ ಎಲ್ಲ ಹೋಗಿ ಅವರದ್ದು ಮೇನ್ ಇದಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಚೆಕ್ ಆಗಿ ಬಂದಾಗ ನಿಮಗೆ ಅಮೌಂಟ್ ರೀಫಂಡ್ ಆಗ್ತದೆ ಅಂತ ಹೇಳಿದರು. ಆಮೇಲೆ ನಾನು ಇಲ್ಲ ನನಗೆ ಆಗೋದು, ನನಗೆ ಈಗೆಲ್ಲ ಬೇಕು ಕೇಳಿದೆ. ಅವಳು ಕೊಡೋದಿಲ್ಲ ಅಂತಲೇ ಹೇಳಿದ್ದು. ನನಗೆ ಸಿಟ್ಟು ಬಂತು. ನಾನು ಅವ್ರದ್ದು ಆಫೀಸಿದ್ದು ಮಿಡ್ಲಿಗೆ ಚೇರ್ ತೊಗೊಂಡೋಗಿ ಕೂತ್ಕೊಂಡು ಫಸ್ಟ್ ಒಂದು ಲೈನ್ ಸ್ಕ್ರ್ಯಾಚ್ ಮಾಡಿದೆ, ನನ್ನ ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದೆ. ಅವಳು ಹೆದರಲಿಲ್ಲ. ನನ್ನ ಹತ್ರ ಇದು ಸಹ ಉಂಟು, ಐ ಹ್ಯಾವ್ ಪ್ರೂಫ್ ಟು. ಆ್ಯಂಡ್ ಸ್ಕ್ರ್ಯಾಚ್ ಮಾಡಿದೆ, ಅವಳು ಹೆದರಲಿಲ್ಲ. ದೆನ್ 2 ಸೆಕೆಂಡ್ ಸ್ಕ್ರ್ಯಾಚ್ ಮಾಡಿದೆ, ರೆಸ್ಪಾನ್ಸ್ ಮಾಡಲಿಲ್ಲ. 3rd ಸ್ಕ್ರ್ಯಾಚ್ ಮಾಡುವಾಗ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಆಫ್ಟರ್ವರ್ಸ್ ಅವಳು ಸ್ವಲ್ಪ ಹೆದರಿದ್ಲು, ಮತ್ತು ಅವಳ ಜೊತೆ ಇದ್ದವರೆಲ್ಲ ಕರೆಸಿಬಿಟ್ಟು ಮಾತಾಡಿದರು. ಅವರೆಲ್ಲ ಡಿಸ್ಕಸ್ ಮಾಡಿ ನನ್ನನ್ನು ಕರೆದ್ರು. ನಾನು ಒಳಗೆ ಕರೆದು ನನ್ನ ಹತ್ರ ಮಾತುಕತೆ ಮಾಡಿ ಇಲ್ಲಿಗೆ ಮುಗಿಸು ಅಂತ, ಅಂದರೆ ಹಣ ಕೊಡಲಿಕ್ಕೆ ರೆಡಿ ಇಲ್ಲ ಅವರು, ಜಸ್ಟ್ ಮಾತಾಡಿ ಮುಗಿಸು ಅಂತ ಇದ್ದದ್ದು. ಇಲ್ಲ ನನಗೆ ಅಮೌಂಟ್ ಬೇಕಂತ ನಾನು ಹಠ ಮಾಡಿ ಕೂತ್ಕೊಂಡೆ. ಆಮೇಲೆ ಅವರು ತುಂಬ ಇಲ್ಲಿಂದ ಇಲ್ಲಿ ತನಕ ಸ್ಕ್ರ್ಯಾಚ್ ಮಾಡಿದ್ದೇನೆ, ನಾನು ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದ್ದೇನೆ. 2 ಡೀಪ್ ಬಿದ್ದಿದೆ, 2 ಡೀಪ್ ಲೈನ್ ಬಿದ್ದಿದೆ. ಆ್ಯಂಡ್ ನಂದು ನರ್ವಿಗೆ ಸಹ ಪೆಟ್ಟಾಗಿತ್ತು, ನನಗೆ ಸ್ಟಿಚ್ ಮಾಡಿದ್ದೇನೆ. ದೆನ್ ಆಫ್ಟರ್ವರ್ಸ್ ಆದ ಮೇಲೆ ನಾನು ಹೊರಗೆ ಹೋಗಿ ಮಾತಾಡಿ ಹೆವಿ ಬ್ಲಡ್ ಲಾಸ್ ಆಗಿದೆ. ದೆನ್ ನಾನು ಹೋಗಿ ಮಾತಾಡಿ ಆದಮೇಲೆ ಅವರವರ ಮಧ್ಯದಲ್ಲಿ ಮಾತಾಡಿಕೊಂಡು ನನಗೆ ಅಮೌಂಟ್ ಅರೇಂಜ್ ಮಾಡಿ ಕೊಟ್ಟರು. ಆಮೇಲೆ ಅಮೌಂಟ್ ಅರೇಂಜ್ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ನನ್ನ ಈಚೆ ಬಂದಮೇಲೆ ಅವಳದೊಂದು ಮೆಸೇಜ್ ಸಹ ಬಂದಿತ್ತು ನನಗೆ, ಹೇಗಿದ್ದೀರಿ ಅಂತೇಳಿ. ಆಮೇಲೆ ಅದ್ರ ಮೇಲೆ ಅವಳನ್ನು ಬ್ಲಾಕ್ ಮಾಡಿ ಈಗ ನನಗೆ ಯಾವ ಕಾಂಟ್ಯಾಕ್ಟ್ಸ್ ಇಲ್ಲ. ನನ್ನ ಹಣ ನನಗೆ ಸಿಕ್ಕಿದೆ. ಬಟ್ ನಾನು ತುಂಬ ಟ್ರೈ ಮಾಡಿದೆ. ನಾನು ಬಜರಂಗ ದಳದ ಹೆಲ್ಪ್ ಕೇಳಿದ್ದೇನೆ. ABVP ಅಂದರೆ ನನ್ನ ಒಂದು ಫ್ರೆಂಡ್ ಇವರು ಸಹ ಇದ್ದಾರೆ, ಇವರ ಹತ್ರ ನಾನು ಇನ್ಫಾರ್ಮ್ ಮಾಡಿದ್ದೆ. ನಂದು ಕೆಲವು ಫ್ರೆಂಡ್ಸ್ ಹತ್ರ ಎಲ್ಲ ಹೆಲ್ಪ್ ತಗೊಂಡಿದ್ದೇನೆ ಇದನ್ನು ಕ್ಲೋಸ್ ಮಾಡಲಿಕ್ಕೋಸ್ಕರ. ಬಟ್ ಯಾವ ರೆಸ್ಪಾನ್ಸೇ ಇರಲಿಲ್ಲ. ನಾನು ಅದನಂತರ ನನ್ನ ಫ್ರೆಂಡ್ಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ ನನಗೆ ಗೊತ್ತಿಲ್ಲ ಜಾಯ್ನ್ ಆಗಿದೆ ಅಂತ. ಅವರ ಸ್ಟೇಟಸ್ ನೋಡಿ ನನಗೆ ಗೊತ್ತಾಯಿತು ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಅಂತ. ಅವ್ರ ಹತ್ರ ನಾನು ಕೇಳಿದೆ, ರೀಸೆಂಟಾಗಿ ಕೇಳಿದೆ, ನೀವು ಎಲ್ಲಿ ಹೋಗ್ತಿದ್ದೀರಾ ಕೆಲಸ ಅಂತ. ಹೌದು ಹೋಗ್ತಿದ್ದೇವೆ ಅಂತ. ಬೇಡ, ಒಬ್ಬಳಿಗೆ ಹೇಳಿದೆ ಹೋಗಬೇಡ, ನನ್ನ ಎಲ್ಲ ಇನ್ಫಾರ್ಮೇಷನ್ ನನ್ನ ಹತ್ರ ಎಂತೆಲ್ಲ ಇತ್ತು ಎಲ್ಲ ಹೇಳಿದೆ, ಹೀಗೆ ಆಗಿದೆ ನನ್ನ ಲೈಫಲ್ಲಿ, ನೀನು ಹೋಗಬೇಡ, ನಿಮಗೆ ಸಹ ಚೀಟ್ ಆಗಲಿಕ್ಕೆ ಉಂಟು, ಹೋಗಬೇಡ ಅಂತ. ಅವಳು ಕೇಳಿದ್ಲು. ಇನ್ನೊಬ್ಬಳಿದ್ದು ರಕ್ಷಿತಾ ಅಂತ, ಅವಳು ಕೇಳಿಲ್ಲ. ಅವಳು ನನ್ನನ್ನೇ ಬ್ಲಾಕ್ ಮಾಡಿ ಹೋದ್ಲು. ಬಿಕಾಸ್ ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅವರನ್ನು, ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ ಅಷ್ಟು ಅಂತ ಹೇಳಿದ್ರೆ. ಅವಳು ಸೀರಿಯಸ್, ನನ್ನೊಂದು ಚೈಲ್ಡ್ಹುಡ್ ಫ್ರೆಂಡ್, ಅವಳು ನನ್ನನ್ನೇ ಬ್ಲಾಕ್ ಮಾಡಿ ಹೋಗಿದ್ದಾಳೆ. ಅಷ್ಟು ಡೀಪ್ ಬ್ರೈನ್ ವಾಶ್ ಮಾಡಿದ್ದಾರೆ. ಅವಳ ಪರವಾಗಿ ನಿಂತು, ಅವರ ಧ್ವನಿಯಾಗಿ ನಿಂತು ಹೋರಾಟವನ್ನು ಮಾಡುವುದು ಇದೇ ದೇಶದ ಪ್ರಗತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ತೋರಿಸುವಂಥ ಒಂದು ಸೂಚನೆ. ಮಂಗಳೂರನ್ನು ವಿದ್ಯಾಕಾಶಿ, ವಿದ್ಯಾವಂತರ ಜಿಲ್ಲೆ ಅಂತ ಕರೆಯಲಾಗ್ತದೆ. ಹಲವಾರು ಕಾಲೇಜ್ಗಳು, PU ಕಾಲೇಜ್ಗಳು, ಸ್ಕೂಲ್ಗಳಲ್ಲಿ ಇರುವಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯ ಎಲ್ಲೆಲ್ಲಿಂದ ಬಂದ ಕಂಪನಿಗಳು ಇಲ್ಲಿ ಬಂದು ಈ ರೀತಿಯಲ್ಲಿ ಹಗರಣವನ್ನು ನಡೆಸುವುದು, ವಂಚನೆಯನ್ನು ಮಾಡ್ತಿರುವುದನ್ನು ನೋಡುವಾಗ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ.
ಇಲ್ಲಿ ಅವರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ, ಪರ್ಮಿಟನ್ನು ಕೊಡ್ತಾರೆ, GST ಅನ್ನು ಕೊಡ್ತಾರೆ. ಯಾವುದೇ ರೀತಿಯಲ್ಲಿ ಯಾವುದೇ ಪರಿಶೀಲನೆಯನ್ನು ಮಾಡದೆ, ಯಾವುದೇ ರೀತಿಯಲ್ಲಿ ಅವರಿಗೆ ಅವರ ಬಿಸ್ನೆಸ್ ಒಪರಾಂಡಿ ಏನು, ಮೋಡಸ್ ಒಪರಾಂಡಿ ಏನಂತ ತಿಳಿಯದೆ, ಅವ್ರು ಯಾವ ರೀತಿಯಲ್ಲಿ ಬೇರೆ ಬೇರೆ ಸ್ಕೀಮ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ, ಅವರ ಪ್ರಾಡಕ್ಟ್ಗಳೇನಂತ ನೋಡದೆ ಅವರಿಗೆ ಫಸ್ಟ್ ಆಫ್ ಆಲ್ ಈ ರೀತಿಯ ಪರ್ಮಿಟ್ಗಳನ್ನು, ಲೈಸೆನ್ಸನ್ನು ಕೊಡುವಂಥ ಅಧಿಕಾರಿಗಳಿಗೆ ನಾವು ಒಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಎಲ್ಲಿಂದ ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟವನ್ನು ಕೊಟ್ಟು, ಮೆಂಟಲ್ ಟಾರ್ಚರನ್ನು ಕೊಟ್ಟು, ಹ್ಯಾರಾಸ್ಮೆಂಟನ್ನು ಮಾಡಿ ಅವರು ಸೂಸೈಡ್ ಮಾಡುವಂತಹ ಪರಿಸ್ಥಿತಿಗೆ ತಲುಪುವ ಮಾಡುವಂಥದ್ದು, ಇದು ಯಾವ ರೀತಿಯಲ್ಲಿ ನ್ಯಾಯ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಯಾರಿಗೂ, ಯಾವುದೇ ಪೊಲೀಸ್ ಇಲಾಖೆಗೂ ಅಥವಾ ಯಾವುದೇ ಬೇರೆ ಡಿಪಾರ್ಟ್ಮೆಂಟ್ಗೂ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರುವುದು ಅದು ಸುಳ್ಳು. ಇದರ ಹಿಂದೆ ಯಾರ ಕೈವಾಡವಿದೆ, ಈ ಷಡ್ಯಂತ್ರದ ಹಿಂದೆ ಯಾರ ಕೈವಾಡವಿದೆ ಅಂತ ಮೊದಲನೆಯದಾಗಿ ನಾವು ನೋಡ್ಕೊಳ್ಬೇಕಾಗ್ತದೆ. ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಂಡು, ಕೇವಲ ಈ ಒಂದೇ ಕಂಪನಿ ಅಲ್ಲ, ಹಲವಾರು ನೂರಾರು ಕಂಪನಿಗಳು ಇಲ್ಲಿ ಮಂಗಳೂರಿನಲ್ಲಿದ್ದು, ದಕ್ಷಿಣ ಕನ್ನಡದಲ್ಲಿದ್ದು ಅಥವಾ ರಾಜ್ಯದಲ್ಲಿದ್ದು ಈ ರೀತಿಯಲ್ಲಿ ಮೋಸ ಮಾಡುವುದನ್ನು, ವಿದ್ಯಾರ್ಥಿಗಳನ್ನು ಮಂಗ ಮಾಡುವುದನ್ನು ನೋಡಿ ಅವರಿಂದ ಬಡ ಕುಟುಂಬದಿಂದ ಬಂದವರು, ಪಾಪದವರು, ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗದಿಂದ ಬಂದವರು ಅವರನ್ನು ದೊಡ್ಡ ದೊಡ್ಡ ಆಸೆಗಳನ್ನು ಮುಟ್ಟಿಸಿ, ಹಣದ ಆಸೆಯನ್ನು ತೋರಿಸಿ ಇದನ್ನು ಮಾಡು, ಅಷ್ಟು ಜನರನ್ನು ಜಾಯಿನ್ ಮಾಡಿಸಂತ ಮೆಂಟಲ್ ಟಾರ್ಚರನ್ನು ಕೊಟ್ಟು ಹಗರಣವನ್ನು ಮಾಡುವುದು ಇದು ಖಂಡನೀಯ. ಇದನ್ನು ನಾವು ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಗೃಹ ಸಚಿವರ ಗಮನಕ್ಕೆ ತಂದು ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಅವರ ಎಲ್ಲ ಲೈಸೆನ್ಸ್ಗಳು ಅದೇ ರೀತಿಯಲ್ಲಿ ಬಿಸ್ನೆಸ್ ಯಾವಾಗ ಕ್ಲೋಸ್ ಆಗುತ್ತೆ ಅದೇ ದಿನ ನಮ್ಮ ಹೋರಾಟ ನಿಲ್ತದೆ. ಕೇವಲ ಈ ಒಂದೇ ಕಂಪನಿ ಅಲ್ಲ, ಎಲ್ಲ ಕಂಪನಿಗಳು ಕ್ಲೋಸ್ ಆಗುವ ತನಕ, ಮುಚ್ಚುವ ತನಕ, ಅವರ ಅಂಗಡಿಗಳಿಗೆ ಬೀಗವನ್ನು ಹಾಕುವ ತನಕ ನಾವು ಖಂಡಿತವಾಗಿ ಹೋರಾಟವನ್ನು ಮಾಡ್ತೇವೆ. ಬೇಕಾದರೆ ನಾವು ಬೀದಿಗಿಳುವಂತ ಕೂಡ ಸಂದರ್ಭ ಬರುತ್ತೆ ಅಂತ ನಾನು ಹೇಳಿಕೊಂಡು, ಹೀಗೆ ಸ್ನ್ಯಾಪ್ ಎಲ್ಲ ಹಾಕ್ತಿದ್ಲು, ಹೀಗೆ ವರ್ಕ್ ಅವಳದು ಲೈಫ್ ಸ್ಟೈಲ್ ಹಾಕ್ತಿದ್ರು. ಯಾವ ಥರ ಇರ್ತದೆ ಅಂದರೆ ತುಂಬ ಪಾಶ್ ಆಗಿದ್ದಾಳೆ, ಎಲ್ಲೋ ಕೆಲಸ ಮಾಡ್ತಾ ಇದ್ದಾಳೆ, ಹಾಗೆ ಡೌಟ್ ಇತ್ತು. ನಾನು ಕೇಳುವಾಗ ಹೀಗೆ ಕೆಲಸಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿದ್ದು. ವೇಕೆನ್ಸಿ ಉಂಟು, ಬರ್ತೀಯಾ ಅಂತ. ಅದಕ್ಕೆ ಹೌದಾ ಅಂತ, ಇದ್ದರೆ ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಆಯಿತು ಅಂತ ಹೇಳಿದ್ದು. ಒಮ್ಮೆ ಕಾಲ್ ಮಾಡಿದಾಗ ಹೇಳಿದ್ದು, ಹೀಗೆ 3 ದಿವಸ ಟ್ರೈನಿಂಗ್ ಉಂಟು, 2500 ಕಟ್ಟಲಿಕ್ಕೆ ಉಂಟು ನಿಮಗೆ, ಅದು ಆದಮೇಲೆ ನಿಮಗೆ ಇಂಟರ್ವ್ಯೂ ಇರ್ತದೆ ಅಂತ ಹೇಳಿದೆ. ಕೇಳಿದೆ ವರ್ಕ್ ಎಂತ ಅಂತ ಕೇಳಿದೆ. ಅವಾಗ ಅವಳು ಹೇಳಿದ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಉಂಟು ವರ್ಕ್. ಹೇಗೆ, ಇದು ಲ್ಯಾಪ್ಟಾಪ್ ಬೇಕಲ್ಲ? ಇಲ್ಲ, ಫೋನಲ್ಲಿ ಆಗ್ತದೆ, ಎಲ್ಲರೂ ಮಾಡ್ತಾರೆ. ನೀನು ಎಷ್ಟು ಅರ್ನ್ ಮಾಡಿದೆ ಕೇಳಿದೆ. ಅದಕ್ಕೆ ನಾನು 15,000 ಮಾಡಿದ್ದೇನೆ. ನಾನು ಏನೂ ಕೆಲಸ ಮಾಡದೆ, ಸ್ವಲ್ಪ ಕೆಲಸ ಮಾಡಿ ನಾನು ಅಷ್ಟು ಅರ್ನ್ ಮಾಡಿದ್ದೇನೆ. ನಾನು ಫುಲ್ ಟೈಮ್ ಏನು ವರ್ಕ್ ಮಾಡ್ತಾ ಇದ್ದರೆ ನನಗೆ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ಲು. ನಿನ್ನೆ ಡಾಕ್ಯುಮೆಂಟ್ ಸೆಂಡ್ ಮಾಡು ಅಂತ ಕೇಳ್ತಾಳೆ. ಫಸ್ಟ್ ಆಧಾರದು ನಾನು ಕೇಳಿದೆ, ರೆಸ್ಯೂಮ್ ಬೇಕಾ, ರೆಸ್ಯೂಮ್ ಸೆಂಡ್ ಮಾಡಬೇಕು. ಇಲ್ಲ, ನಿಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಧಾರ್ ಸೆಂಡ್ ಮಾಡಿದೆ. ನಾನು ಶುಕ್ರವಾರ ಹೋದದ್ದು. ಶುಕ್ರವಾರ ಹೋಗ್ತೇನೆ ಅಲ್ಲಿಗೆ. ಅವಳು ಸಂಜೆ ಬರ್ತಾಳೆ. ಸಂಜೆ ಬಂದು ಹಾಗೆ ಅಲ್ಲಿ ನಮಗೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ನಮ್ಮನ್ನು ಇಡಿಸ್ತಾರೆ. ಅಂದರೆ ನಮ್ಮೊಟ್ಟಿಗೆ ಹಾಗೇನೆ ಸುಮಾರು ಜನ, ಒಂದು 5 ಜನ ಬಂದಿದ್ದರು. ನನಗೆ ಬರುವಾಗ ರೂಮ್ಗೆ ಒಂದು ಹೇಳ್ತಾಳೆ. ಫಸ್ಟ್ ಹೇಳಿದವಳು ನನಗೆ, ಯಾರ ಹತ್ರ ಮಾತಾಡಲಿಕ್ಕೆಲ್ಲ, ಯಾಕೆ, ಈಗ ನಿನ್ನ ಥರನೇ ಹಾಗೆ ಕಾಂಪಿಟೇಟರ್ಸ್ ಬಂದಿರ್ತಾರೆ, ಅವ್ರ ಹತ್ರ ನೀನು ಮಾತಾಡಿದರೆ ನಿನ್ನ ಬಗ್ಗೆ ಅವರಿಗೆಲ್ಲ ಗೊತ್ತಾಗ್ತದೆ ಇನ್ಫಾರ್ಮೇಷನ್. ನೀನು ಇಂಟರ್ವ್ಯೂ ಫೇಲ್ ಆದರೆ ಎಂತ ಮಾಡ್ತೀಯಾ ಅಂತ ಕೇಳಿದ್ಲು. ಓ ಹೌದಾ ಅಂತ. ಮತ್ತು ಹಾಗೆ ನನ್ನ ಪರಿಚಯದೊಬ್ಳು ಅವಳೊಬ್ಳು ಬಂದಿದ್ಲು. ಅವಳು ನನ್ನನ್ನು ನೋಡಿದ್ಲು. ಆಗ ನೀನು ಹೋಗಿ ಮಾತಾಡಬೇಡ ಅವಳ ಹತ್ರ, ಗೊತ್ತಾಗ್ತದೆ, ನೀನು ಇಂಟರ್ವ್ಯೂ ಫೇಲ್ ಆದರೆ ಎಂತ ಮಾಡ್ತೀಯಾ ಅಂತ ಹೇಳಿದ್ಲು. ಮತ್ತು ನಮಗೆ ರೂಲ್ಸ್ ಹೇಳ್ತಾರೆ, ಇಲ್ಲಿ ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಹೊರಗೆ ಹೋಗುವಾಗೆಲ್ಲ. ನೀವು ಹೋಗೋದಿದ್ರು ನಿಮ್ಮೊಟ್ಟಿಗೆ ಯಾರು ಕರ್ಕೊಂಡು ಬಂದಿರ್ತಾರಲ್ಲ ಅವರೊಟ್ಟಿಗೆ ಹೋಗಬೇಕು. ಮತ್ತು ನಿಮಗೆ 2500 ಇದು ಯಾವುದೇ ಟ್ರೈನಿಂಗ್ ಅದು ಫೀಸ್ ಅಲ್ಲ. ಇದು ನಿಮಗೆ ರೂಮ್ಗೆ ಸ್ಟೇ ಏನಿರ್ತದೆ ಅದರದ್ದು ಫೀಸ್ ಆಗಿರ್ತದೆ. ಮತ್ತು ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಫೋನ್ ಯೂಸ್ ಮಾಡುವಾಗ ಇಲ್ಲ, ನಿಮಗೆ ಫೋನ್ ಬೆಳಗ್ಗೆ ತಗೊಳ್ತೇವೆ, ಸಂಜೆ ನೈಟ್ ನಿಮಗೆ ಫೋನ್ ಕೊಡ್ತಾರೆ. ನಿಮ್ಮೊಟ್ಟಿಗೆ ಅವರು ಇರಬೇಕಂತ ಹೇಳ್ತಾರೆ. ನಿಮಗೆ ಬೆಳಿಗ್ಗೆ ಬೇಗ ಏಳಬೇಕು. ಮತ್ತು 8 ಗಂಟೆಗೆ ಟ್ರೈನಿಂಗ್ ಇರ್ತದೆ. ನನಗೆ ಫಸ್ಟ್ ಕಾಲ್ ಮಾಡಿದಾಗ ಅಲ್ಲಿಂದ ಕಾಲ್ ಬರ್ತದೆ ನನಗೆ ಆಫೀಸಿಂದ. ಅವ್ರು ಹೇಳ್ತಾರೆ, ನಿಮಗೆ ಟ್ರೈನಿಂಗ್ ಇರ್ತದೆ, 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಸ್ಟೇ ಇದು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ, ಸ್ಟೇ ನಮ್ಮ ಕಡೆಯಿಂದನೇ ಉಂಟು ಅಂತ ಹೇಳ್ತಾರೆ ಫಸ್ಟಿಗೆ. ಹಾಗೆಯೇ 8 ಗಂಟೆಗೆ ಟ್ರೈನಿಂಗ್ ಅಂತ ಹೇಳ್ತಾರೆ. ನಮಗೆ ಇಲ್ಲಿಂದ 7 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. ತಿಂಡಿ ಮಾಡಿ ನಮಗೆ ವೆಯ್ಟ್ ಮಾಡಿಸ್ತಾರೆ. 9 ಗಂಟೆವರೆಗೆ ವೆಯ್ಟ್ ಮಾಡಿಸಿದ್ದಾರೆ. ವೆಯ್ಟ್ ಮಾಡಿಸಿ ಫಸ್ಟಿಗೆ ಹೇಳ್ತಾರೆ, ಹೀಗೆ ನಿಮಗೆ ರೂಲ್ಸ್ ಎಲ್ಲ ಗೊತ್ತಾಯ್ತಲ್ಲ ಹೇಗಿರಬೇಕು. ಅಲ್ಲಿ ನಮಗೆ ಫಸ್ಟ್ ಡೇ ಸೆಷನಲ್ಲಿ ನಮಗೆ ಹೇಳ್ತಾರೆ, ಆ ಕಂಪೆನಿಯ ಬಗ್ಗೆ ಹೇಳ್ತಾರೆ. ಫಸ್ಟಿಗೆ ನಮಗೆ ವೆಕ್ಸಾನ್ ಅಂತ ಹೆಸರು ಗೊತ್ತಿರುವುದಿಲ್ಲ, ಯಾರಿಗೆ ಗೊತ್ತಿರುವುದಿಲ್ಲ. ಫಸ್ಟಿಗೆ ಬಿಗ್ ಬಿನ್ ಪ್ರೈವೇಟ್ ಲಿಮಿಟೆಡ್, BM ಪ್ರೈವೇಟ್ ಲಿಮಿಟೆಡ್ ಅಂತಲೇ ಇರೋದು ಹೆಸರು. ಯಾರಿಗೂ ಕಂಪನಿಯ ರಿಯಲ್ ಹೆಸರು ಇಲ್ಲಿಗೆ ಬಂದ ಮೇಲೇ ಗೊತ್ತಾಗೋದು, ಅದಕ್ಕಿಂತ ಮುಂಚೆ ಯಾರಿಗೂ ಹೇಳಿರುವುದಿಲ್ಲ.
ಅಲ್ಲಿ ನಮಗೆ ಎಂತ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತಾರೆ, ಹೀಗೆಲ್ಲ ಇತ್ತು, ನನ್ನ ಮನೇಲಿ ಒಪ್ಪಲಿ, ನಾನು ಈ ಬಿಸ್ನೆಸ್ ಗಿಲ್ದ ಮೇಲೆ ಹೀಗೆ ಹಣ ಮಾಡಿದೆ. ನಮಗೆ ಬಿಸ್ನೆಸ್ ಟೈಪ್ ಆಫ್ ಬಿಸ್ನೆಸ್ ಹೇಳಿಕೊಡ್ತಾರೆ, ಬಿಸ್ನೆಸ್ ಅಂದರೆ ಹೇಗಿರ್ತದೆ, ಹೇಗೆ ಮಾಡ್ತಾರೆ, ಯಾರೆಲ್ಲ ಹೇಗೆ ಮಾಡಿದ್ದಾರೆ, ಅದರಲ್ಲಿ ನಮಗೆ ಒಂದು ಡಿಫ್ರೆಂಟ್ ಹೇಳಿಕೊಡ್ತಾರೆ, ಜಾಬ್ ಮತ್ತು ಬಿಸ್ನೆಸ್. ಅಲ್ಲಿ ಯಾವ ಥರ ಹೇಳಿಕೊಡ್ತಾರೆ ಅಂದರೆ, ಜಾಬ್ ಮಾಡಿದರೆ ನಮಗೆ ಲಾಸ್, ಬಿಸ್ನೆಸ್ ಮಾಡಿದರೆ ಪ್ರಾಫಿಟ್. ನನಗೆ ಡೌಟ್ ಬಂತು. ನಮಗೆ ಅದು ಸೆಷನ್ ಆದಮೇಲೆ ಕೆಳಗಡೆ ಹೋಗಲಿಕ್ಕೆ ಬ್ರೇಕ್ ಇರ್ತದೆ. ಆವಾಗ ನನಗೆ ಎಂತ ಗೊತ್ತಾ, ನಾವು ಒಬ್ಬರೇ ಕೂರಬೇಕು, ನಮ್ಮೊಟ್ಟಿಗೆ ಯಾರು ಕರ್ಕೊಂಡು ಬಂದಿರ್ತಾರೆ ಅವರು. ಆವಾಗ ನಮ್ಮ ಅಂದರೆ ಈಗ ನನ್ನನ್ನು ಕರ್ಕೊಂಡು ಬಂದಿರ್ತಲ್ಲ ಅವರ ಸೀನಿಯರ್, ಓಕೆ, ಅವರಕ್ಕಿಂತ ಮುಂಚೆ ಬಂದವರು ನನ್ನ ಮಟ್ಟಿಗೆ ಮಾತಾಡಲಿಕ್ಕೆ ಬರ್ತಾರೆ, ಹೇಗಿದ್ದೀರಿ, ಹೇಗೆ ಆಗ್ತದೆ. ಅದಕ್ಕೆ ನಾನು ಕೇಳಿದೆ, ಇದು ಎಂತ ಜಾಬ್ ಮತ್ತು ಬಿಸ್ನೆಸ್ ಡಿಫ್ರೆಂಟ್, ಏನು ಹೀಗೆ ಉಂಟಲ್ಲ, ಏನು ಹಾಗೆ ಇಲ್ಲ, ಅದು ನಿಮಗೆ ಅರ್ಥ ಆಗ್ತದೆ, ನೀವು ಒಂದು ದಿವಸದಲ್ಲಿ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ನಾನು ಕೇಳಿದ್ದೆ, ಹೇಗೆ ನೀವು ಅರ್ನ್ ಮಾಡ್ತೀರಾ, ಎಷ್ಟು ಅರ್ನ್ ಮಾಡಿದ್ದೀರಿ ಅಂತ ಆಗನೇ ಕ್ವಶನ್ ಕೇಳಿದ್ದೇನೆ. ಅದು ನಿಮಗೆ ಈಗ ಹೇಳಿದರೆ ಉಂಟಲ್ಲ, ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ, ನಿಮಗೆ ನಾಳೆ ನಾಲ್ದು ಎಲ್ಲ ಕ್ಲಾಸ್ ಇರ್ತದೆ, ನಿಮಗೆ ಅದರಿಂದ ಗೊತ್ತಾಗ್ತದೆ ಅಂತ ಹೇಳಿದ್ದು. ಕೈ ಪಾಪ ಕಟ್ ಮಾಡಲವರೆಗೆ ಹೋಗಿ ಸಿಕ್ಕಿತು. ಬೇರೆ ಇದು ಹೊರಗೆ ಯಾಕೆ ಈ ವಿಷಯಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ 51,000 ಈಗ ನಾನು ಕಟ್ಟಿ ಸೇರಿದ ಮತ್ತೆ ಅವರು ಅದನ್ನು ರಿಟರ್ನ್ ಕೊಡದೆ ಇದ್ರೆ, ಈಗ ಹಲವಾರು ಈಗ ವ್ಯಕ್ತಿಗಳು, ಈಗ ನಮಗೆ ನಮ್ಮ ಕಾಲೇಜಿಂದ ಅಫಿಷಿಯಲ್ ಆಗಿ ಪರ್ಮಿಷನ್ ಸಿಕ್ಕಿದ ಕಾರಣ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಬೇರೆ ಕಾಲೇಜಿಂದ ಅವರ ಕಾಲೇಜ್ನ ಒಂದು ವಿಷಯ ಗೊತ್ತಾಗೋದು ಬೇಡ ಅಂತ ಅವ್ರು ಕಳಿಸದೇ ಸಹ ಕೂಡ ಇರ್ಬೋದು. ಆದರೆ ಕಾಲ್ಗಳು ನಮಗೆ ಬರ್ತಾ ಇದೆ. ಈಗ ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿರುವಾಗ ನಮಗೆ ಎಲ್ಲರಿಗೂ ಕಾಲ್ಗಳು ಬರ್ತಾ ಇದೆ. ಅದರಿಂದ ಹಲವಾರು ಕಾಲೇಜ್ನವರು ಈ ಒಂದು ಸಿಸ್ಟಮ್ ಅಲ್ಲಿ ಇದ್ದಾರೆ. ಈಗಾಗಲೇ ಬೇರೆ ಕಾಲೇಜ್ನವರು ಕೂಡ ಹಲವಾರು ಇದ್ದಾರೆ. ಶ್ರೀನಿವಾಸ್ ಎನ್ನಪೋಯ ಅಲೋಷಿಯಸ್ ಇಂದ 3 ಕಾಲೇಜಿಂದ ನನಗೆ ಕಾಲ್ ಬಂದಿದೆ. ಟೋಟಲ್ ಈಗ ಅದರಲ್ಲಿ ಈಗ ಎಟ್ ಪ್ರೆಸೆಂಟ್ 40 ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಅಂತ ಕೂಡ ನಾವು ಹೇಳುವಾಗಿಲ್ಲ ಸರ್, ಯಾಕೆಂದ್ರೆ ಕಾಲೇಜಿಗೆ ಬರೋದು ಸ್ಟಾಪ್ ಮಾಡ್ತಿದ್ದಾರೆ. ನಮಗೀಗ ಗೊತ್ತಿರೋ ಪ್ರಕಾರ ಮೋರ್ ದೆನ್ 100 ಸರ್. ಕಳೆದ ಈಗ ಎನ್ಕ್ವೈರಿ ಆದ ಮತ್ತೆ ನಮಗೆ ಗೊತ್ತಿರುವಾಗೆ ಕಳೆದ 4 ವರ್ಷದಿಂದ ಕಂಪನಿ ನಡೀತಾ ಇದೆ. ಕಳೆದ 6 ತಿಂಗಳ ಹಿಂದೆ ಅದರ ಬಗ್ಗೆ ಒಂದ್ಸಲ ಎನ್ಕ್ವೈರಿ ಆಗಿದೆ, ಹಲವಾರು ಕಂಪ್ಲೇಂಟ್ಸ್ ಆಗಿದೆ. ಬಟ್ ಇದ್ರ ಹಿಂದೆ ಹೋಗುವಂಥವ್ರಿಲ್ಲ. ಬಟ್ ಈ ಸಲ ನಾವು ಇದ್ರ ಹಿಂದೆ ಹೋಗ್ತೇವೆ. ನಮಗೆ ಒಂದು ಎಂತ ಇದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಬೆಂಬಲ ಮತ್ತು ಈ ಕಂಪನಿ ಎಲ್ಲಿವರೆಗೆ ಮುಚ್ಚುವುದಿಲ್ಲ ಅಲ್ಲಿವರೆಗೂ ನಾವು ಇದರ ಬಗ್ಗೆ ವಿಷಯವನ್ನು ತಲುಪಿಸ್ತೇವೆ ಹಾಗೂ ಹೋರಾಟ ಮಾಡ್ತೇವೆ. ಹೌದು, ಅವರೇ ಅಲ್ಲಿ ಸ್ಟೂಡೆಂಟ್ಸ್ ಅನ್ನು. ಯಾಕೆಂದ್ರೆ ಸರ್ ಈಗ ನೋಡಿ, ಹಳೆ ಕಾಲದಲ್ಲಿ ಪಿರಮಿಡ್ ಸ್ಕೀಮ್ನ ಬಗ್ಗೆ ಫುಲ್ ಅವೇರ್ನೆಸ್ ಆಗಿ ಅದರ ಬಗ್ಗೆ ನಿಲ್ಲಿಸಿದ್ದಾರೆ. ಈಗ ಆ ಕ್ರೈಮ್ ಅಂತ ಹೇಳಿ ಅದನ್ನು ನಿಲ್ಲಿಸಿದ್ದಾರೆ. ಬಟ್ ಈಗ ಇದು ಹೊಸ ಸಿಸ್ಟಮ್, ಎಂತ ಬ್ಲೂ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಪೇರೆಂಟ್ ಕಂಪನಿ, ಬಿಗ್ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಪೇರೆಂಟ್ ಕಂಪನಿ, ಅದರ ಅಂಡರ್ ವೆಕ್ಸಾನ್ ಅಂತ ಕಂಪನಿ. ಈಗ ಇಲ್ಲಿ ಟ್ರೇಡ್ ಲೈಸೆನ್ಸ್ ಮತ್ತೆ ಬೇರೆ ಲೈಸೆನ್ಸ್ ಏನಿರುವುದು ಅದು ಆ ಮಹಾರಾಷ್ಟ್ರದ ನಾಸಿಕ್ನ ಓನರ್ ಒಟ್ಟಿಗಿಲ್ಲ. ಇಲ್ಲಿರುವುದು ಇಲ್ಲಿನ ಅವರು ಊರು ಧಾರವಾಡದವರು ಇಲ್ಲಿ ಬಂದು ಎಂತ ಸಿಸ್ಟಮ್ ಅನ್ನು ವಿತ್ ಪರ್ಮಿಷನ್ ಅಂತ ನಡೆಸ್ತಾ ಇದ್ದಾರೆ. ಬಟ್ ಪರ್ಮಿಷನ್ ಹೇಗೆ ಸಿಕ್ಕಿತು ಅವರಿಗೆ? ಒಂದು ಈ ಸಿಸ್ಟಮ್ನ ಬಗ್ಗೆ ಎನ್ಕ್ವೈರಿ ಆಗ್ಲಿಲ್ವಾ? ಇಷ್ಟು ಒಳ್ಳೆ ದೊಡ್ಡ ಕ್ರೈಮ್ ನಡೀತಾ ಉಂಟು, ಸ್ಕ್ಯಾಮ್ ನಡೀತಾ ಉಂಟು, ಇದರ ಬಗ್ಗೆ ಗೊತ್ತಾಗ್ಲಿಲ್ವಾ? ಈಗ ಪೇರೆಂಟ್ ಕಂಪನಿ ಅಂಡರ್ ಹೀಗೆ ವೆಕ್ಸಾನ್ ಅಂತ ಕಂಪನಿ ಮಾಡಿ ಇದೀಗ ವೆಕ್ಸಾನ್ ಕಂಪನಿ ಹೆಸರಲ್ಲಿ ನಡೀತಾ ಇದೆ. ಯಾಕೆಂದ್ರೆ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಲ್ಲ ಸರ್. ಈಗ ಪರ್ಮಿಷನ್ ಹೇಗೆ ಸಿಕ್ಕಿತು ವಿದೌಟ್ ಅಂತ ಅದರ ಬಗ್ಗೆ ಗೊತ್ತಾಗದೆ? ಅದರ ಬಗ್ಗೆ ಅಂದ್ರೆ ತನಿಖೆ ಆಗ್ಲಿಲ್ವಾ? ಟ್ರೇಡ್ ಲೈಸೆನ್ಸ್ ಸರ್ ಯಾರಿಗೂ ಕೊಡ್ತಾರೆ ಅದನ್ನೇ ಹೇಳುದು. ಆ ಟ್ರೇಡ್ ಲೈಸೆನ್ಸ್ ಹೌದು, ನಂಗೂ ಸಹ ನಾಳೆ ಕೊಡ್ಬೋದು, ಅದಲ್ಲ. ಬಟ್ ಆ ಟ್ರೇಡ್ ಲೈಸೆನ್ಸ್ ಕೊಟ್ಟ ಮತ್ತೆ ಅದೇ ಕೊಟ್ಟ ಮತ್ತೆ ಬಟ್ ಅದರ ಬಗ್ಗೆ ಚೆಕಿಂಗ್ ಆಗ್ಬೇಕಲ್ಲ ಸರ್. ಈಗ 6 ತಿಂಗಳು ಹಿಂದೆ ಇಷ್ಟು ಸ್ಟೂಡೆಂಟ್ಸ್ಗಳು ಹೋಗಿದ್ದಾರೆ. ಇನ್ನು ಈಗ ಪೊಲೀಸ್ಗಳು 4 ದಿನದಿಂದ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟು ಅವರನ್ನು ಕರೆಸ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ಗಳು ಇಷ್ಟು ಸಪೋರ್ಟ್ ಇರುವಾಗ ನಾವು ಲೋಕಲ್ಸ್ಗಳೇ ಅವ್ರ ಎಂತ ನಮ್ಮ ಸಪೋರ್ಟ್ ಇಲ್ಲದೆ ಲೋಕಲ್ಸ್ಗಳೇ ಅವರಿಗೆ ಸಪೋರ್ಟ್ ಕೊಟ್ರೆ ಆ ಒಂದು 40,000 ರೆಂಟಿಗೋಸ್ಕರ ಅವರಷ್ಟು ಸಪೋರ್ಟ್ ಮಾಡಿದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಹಾಳಾಗಿ ಹೋಗ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ನಾನು ಜಾಯ್ನ್ ಆಗಿದ್ದೇನೆ ಅಂತ ಹೇಳಿದರೆ, ಈಗ ನಾನು ಇನ್ನೊಬ್ಬರನ್ನು ಜಾಯ್ನ್ ಮಾಡಬೇಕು, ಯಾಕಂದರೆ ನನಗೆ ಅರ್ನ್ ಬರಬೇಕು. ಯಾಕಂದರೆ ನಾನು ಹಣ ಹಾಕಿದ್ದು ಒಂದು 50,000 ಹಣ ಹಾಕಿದ್ದೇನೆ ಅಂತ ಹೇಳಿದರೆ ಒಂದು 10 ರೂಪಾಯಿ ಆದರೂ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇರ್ತದೆ. ಅದಕ್ಕೆಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ವೆಬ್ಸೈಟ್ ಉಂಟು, ಇನ್ಸ್ಟಾಗ್ರಾಮ್ ID ಉಂಟು, ಅದರಲ್ಲಿ ಸ್ಟೂಡೆಂಟನ್ನು ನೋಡಿ ಅದರ ಪ್ರೊಫೈಲಲ್ಲಿ ಅಲ್ಲಿ ಮೆಸೇಜ್ ಮಾಡುವಂಥದ್ದು. ಇವಾಗ ಅವ್ರು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಇವನ್ ನನಗೆ ಸಹ ಮೆಸೇಜ್ ಮಾಡಿದ್ದಾರೆ. ಅಂಜಲಿ ಅಂತ ಒಂದು ವಿದ್ಯಾರ್ಥಿ ಅಂತ ಗೊತ್ತಿಲ್ಲ, ಅದು ನನಗೆ ಮೆಸೇಜ್ ಮಾಡಿದ್ದಾರೆ, ಹಾಯ್ ನೀವು ಒಳ್ಳೆ ಕಲಿತಿದ್ದೀರಲ್ಲ, ನೀವು ಕಾಲೇಜಿದೆ. ಆ್ಯಕ್ಚುಲಿ ನಾನು
ಕಾಲೇಜಿದು ಸೆಕ್ರೆಟ್ರಿ. ಸೊ ಅದು ವಿಷಯ ಕೂಡ ಅವರಿಗೆ ಗೊತ್ತಿದೆ, ನಾನು ಕಾಲೇಜು ಸೆಕ್ರೆಟ್ರಿ. ಮತ್ತು ಅವರು ನಿಮಗೆ ಕೆಲಸ ಮಾಡ್ತೇನೆ, ನಿಮಗೆ ನನಗೆ ಕಾಲಿನ 2 to 5ಗೆ ಮಾತ್ರ ಕೆಲಸ ಮಾಡೋದು, ಅದರಲ್ಲಿ 2 hours ಮಾತ್ರ ಕೆಲಸ ಮಾಡೋದು, ನನಗೆ 15,000 ಸ್ಯಾಲ್ರಿ ಉಂಟು, ನೀವು ಸಹ ಬನ್ನಿ ಜಾಯ್ನ್ ಆಗಿ, ನಿಮ್ಮ ಕಾಲೇಜಲ್ಲಿ ಯಾವುದಾದ್ರು ಬೇಕಂದರೆ ಯಾರಿಗಾದರೂ ಕಷ್ಟ ಇದ್ದರೆ ಅವರಿಗೆ ನೀವು ಹೇಳಿ, ಅವರನ್ನು ಜಾಯಿನ್ ಮಾಡಿಸಿ, ಒಳ್ಳೆ ಅರ್ನ್ ಉಂಟು. ಈಗ ನಾನು ಸಹ ಅರ್ನ್ ಮಾಡ್ತಿದ್ದೆ, ನಾನು ಸಹ ಮ್ಯಾಂಗ್ಳೂರಿನವಳೆ, ಮ್ಯಾಂಗ್ಳೂರಾಗಿ ಈಗ ನನ್ನ ತಂಗಿ ಸಹ ಇದ್ದಾಳೆ. ಮತ್ತು ಅವರು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ತಂಗಿ ಸಹ ನಿಮ್ಮ ಕಾಲೇಜಿಗೆ ಸೇರ್ಲಿಕ್ಕಂತ ಆಸೆ ಉಂಟು ಅಂತ ಹೇಳಿ ನಮ್ಮ ಇದರಲ್ಲಿ ಕೆಲಸ ಮಾಡ್ತಾಳೆ, ನೀವು ಸಹ ಬೇರೆಯವರನ್ನು ಸ್ಟೂಡೆಂಟನ್ನು ನೀವು ಕರ್ಕೊಳ್ಳಿ, ಅಂದರೆ ಬರಲಿಕ್ಕೆ ಹೇಳಿ. ಹಾಗೆ ತುಂಬ ನನಗಂತಲ್ಲ ತುಂಬ ಜನರಿಗೆ ಇನ್ಸ್ಟಾಗ್ರಾಮಲ್ಲಿ, ಯಾಕಂದರೆ ನಾರ್ಮಲಾಗಿ ಈಗಿನ ಜನರ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುವಾಗ ಯಾವುದು ಮೆಸೇಜ್ ಬಂದರೆ, ಈಗ ನಾರ್ಮಲಾಗಿ ಈಗ ಹುಡುಗಿಯರ ಮೆಸೇಜ್ ಬರ್ತಂದರೆ ಆ್ಯಕ್ಚುಲಿ ಮೆಸೇಜ್ ಮಾಡ್ತಾರೆ, ಹುಡುಗಿಯರಿದ್ದರೆ ಸಹ ಹುಡುಗರ ಮೆಸೇಜ್ ಅಂದರೆ ಯಾರ್ದು ಸಹ ಮಾಡ್ತಾರೆ. ಅಂಥ ಇದರಲ್ಲಿ ಕೂಡ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ವಿದ್ಯಾರ್ಥಿ ನಾಯಕರಾದ ಪ್ರೀತೇಶ್, ಸಿಂಚನ, ಸಿಂಧು ಉಪಸ್ಥಿತರಿದ್ದರು.